ಈ ವಿಡಿಯೋ ನೋಡ್ಕೊಂಬನ್ನಿ. ಮನೆಗೋದ್ರೆ ಗೋವಿಂದ, ಇಲ್ಲ ಇದ್ರೆ ಆನಂದ. ಮನೆಗೋದ್ರೆ ಗೋವಿಂದ. ನಾ ಉಳಿದಿರೋದೆ ಜನರಿಂದ, ಉಳಿದಿರೋದೆ ಜನರಿಂದ, ಉಳಿದಿರೋದೆ ಜನರಿಂದ. ವಾರಕ್ಕೊಂದು ನಾಮಿನೇಷನ್, ನೆನೆಸ್ಕೊಂಡ್ರೆ ಫುಲ್ಲು ಟೆನ್ಷನ್. ಲಗ್ಜುರಿ ಬಜೆಟ್ ಸಿಕ್ಕದಿದ್ರೆ ಎಡವಟ್ಟು, ಟಾಸ್ ಗೆದನ್ ಕ್ಯಾಪ್ಟನ್. ಮನೆ ಎಲ್ಲ ಮೇಂಟೈನ್, ಯಾರಾಯ್ತಾನೆ ಕೊನೆಯವನು. ಇಲ್ಲ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ಇಲ್ಲ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ನಾ ಉಳಿದಿರೋದೆ ಜನರಿಂದ, ಉಳಿದಿರೋದೆ ಜನರಿಂದ, ಉಳಿದಿರೋದೆ ಜನರಿಂದ. ವೀಕೆಂಡ್ ಅಂದ್ರೆ ಸುದೀಪಣ್ಣ, ಅವ್ರಂದ್ರೆ ಅಭಿಮಾನ. ಕಿಚ್ಚನ ಚಪ್ಪಾಳೆ ಸನ್ಮಾನ, ಅದೇ ನಮ್ಗೆ ಬಹುಮಾನ. ಸುದೀಪಣ್ಣ ಕೈ ಎತ್ತೋರ್ ವಿನ್ನರ್, ಇಲ್ದಿದ್ರೆ ರನ್ನರ್. ಇಲ್ಲ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ಇಲ್ಲ ಇದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ನಾವು ಉಳಿದಿರೋದೆ ಜನರಿಂದ, ಉಳಿದಿರೋದೆ ಜನರಿಂದ. ನಮ್ಮ ರಘು ಅಣ್ಣ ಅವ್ರೆ ಸ್ವಲ್ಪ ಸಣ್ಣ, ಆದ್ರೆ ಮಾತಲ್ಲಿಲ್ಲ ಬಣ್ಣ. ರವಿ ಅಂದ್ರೆ ಸೂರ್ಯ, ಈ ಮನೆ ಚಂದ ಕಾವ್ಯ. ಟಾಸ್ಕ್ ಅಂದ್ರೆ ನೋಡಿದ್ರಲ್ವಾ, ಒಂದು ವಾರದ ಕಿಚ್ಚನ ಪಂಚಾಯತಿಲಿ ನಮ್ಮ ಸುದೀಪ್ ಸರ್ ಒಂದು ಖಾಲಿ ಶೀಟ್ ಕೊಟ್ಟು ಗಿಲ್ಲಿ ಇದರಲ್ಲಿ ಏನಿದೆ ಓದು ಅಂತ ಹೇಳ್ತಾರೆ. ಆವಾಗ ಗಿಲ್ಲಿ ಆನ್ ದ ಸ್ಪಾಟ್ ಅದಕ್ಕೆ ಜೀವ ತುಂಬಿ ಡೈಲಾಗ್ಗಳು ಹೊಡಿತಾನೆ. ಹಂಗೆ ಹೊಡೆದವನ್ ಗಿಲ್ಲಿ ನಿನ್ನೆ ಬಿಗ್ ಬಾಸ್ ಮನೇಲಿ ಹೊಸ ವರ್ಷದಲ್ಲಿ ಮನೆ ಮಂದಿ ಬಗ್ಗೆ ಒಂದು ರ್ಯಾಪ್ ಸಾಂಗ್ ಬರೀರಿ ಅಂತ ಹೇಳ್ತಾರೆ. ಹಂಗೆ ಹೇಳಿದಾಗ ನಮ್ಮ ಗಿಲ್ಲಿ ಮನೆ ಮಂದಿ ಬಗ್ಗೆ, ಬಿಗ್ ಬಾಸ್ ಮನೆ ಬಗ್ಗೆ, ನಮ್ಮ ಸುದೀಪ್ ಸರ್ ಬಗ್ಗೆ ಏನು ಬರ್ದಿದ್ದಾನೆ, ಏನು ರ್ಯಾಪ್ ಸಾಂಗ್ ಬರ್ದಿದ್ದಾನೆ ಅಂದರೆ ಸಖತ್ತಾಗಿತ್ತು. ಆ್ಯಕ್ಚುಲಿ ಇದು ಟ್ಯಾಲೆಂಟು ಅಲ್ವಾ. ಕುತ್ಕೊಂಡು ಬರೆದು ಅದನ್ನು ರ್ಯಾಪ್ ಸಾಂಗಾಗಿ ಮಾಡಿ ಅದನ್ನು ಹಾಡ್ದ ನೋಡ್ರಿ, ಅವನ ಹಾಡಿಗೆ ಫಿದಾ ಆದವರಿಲ್ಲ. ಅದಕ್ಕೆ ಜನ ಹೊರಗಡೆ ಅವನಿಗೆ ಅಷ್ಟು ಫ್ಯಾನ್ಸ್ ಇರೋದು, ಅಷ್ಟು ಫಿದಾ ಆಗಿರೋದು. ಇದು ಆ್ಯಕ್ಚುಲಿ ಗಿಲ್ಲಿ ಹೇಗೆ ಗೊತ್ತಾ, ನಮ್ಮ ಗಿಲ್ಲಿ ನಕ್ಸೋರ್ಗೆ ಸೈಲೆಂಟ್ ಬಾಯ್, ಕೆಣಕವ್ರಿಗೆ ವೈಲೆಂಟ್ ಬಾಯ್.